ಇಷ್ಟು ಸಣ್ಣ ವಿಚಾರಕ್ಕೆ ಅವನನ್ನು ಈ ಥರ ಬರ್ಬರವಾಗಿ ಹತ್ಯೆ ಮಾಡಬೇಕು ಅನ್ನೋದು ಏನಿತ್ತು ಅವರಿಗೆ? ಮೋಸದಿಂದ ಕರ್ಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಹೊಡೆದು ಬಡ್ದು ಮಾಡಿ ಇಷ್ಟು ವಿಚಿತ್ರವಾಗಿ ಕೊಲೆ ಮಾಡಬೇಕು ಅನ್ನೋದು ಏನಿತ್ತು? ಈಗ ಅವನೇನೆ ಆಧಾರನೇ ಇಲ್ಲ. ಆ ಹೆಂಡತಿ 27 ವರ್ಷ, ಪ್ರೆಗ್ನೆಂಟ್ 5 ತಿಂಗಳು, ಆಕಿದ್ದೇ ಜೀವನ. ನಮಗೆಲ್ಲರಿಗೂ ಅವಳಿಗೆ ಹೆಂಗೆ ಜೀವನ ಸಾಗಬೇಕು, ಅವ ಹೆಂಗೆ ಪಾಪ ಹುಡುಗಿ. ರೇಣುಕಾಸ್ವಾಮಿ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಒಳಪಡಿದೆ. ಅಷ್ಟೇ ಅಲ್ಲ, ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಒಂದು ಕಡೆ ಸೇರಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಪಾದಯಾತ್ರೆ ಮೂಲಕ DC ಕಚೇರಿಗೆ ಬಂದು ಮನವಿ ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಪ್ರಕರಣ ಖಂಡಿಸಿದ್ದಾರೆ. ಮತ್ತು ದರ್ಶನ್ ಮತ್ತು ಆ ಸಹಚರರು ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ, ಘೋರ ಕಠಿಣ ಶಿಕ್ಷೆ ಆಗಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ರೇಣುಕಾಸ್ವಾಮಿ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಸೊ ಇವತ್ತು ನಾನು ರೇಣುಕಾಸ್ವಾಮಿ ಅವರ ಮನೇಲಿದ್ದೀನಿ ಮತ್ತು ಅವರ ತಂದೆ ತಾಯಿ ಜೊತೆ ಇದ್ದೀನಿ. ಈ ಪ್ರಕರಣದ ಬಗ್ಗೆ ಅವ್ರು ಏನು ಹೇಳ್ತಾರೆ ಒಂದಿಷ್ಟು ಕೇಳೋಣ. ಸರ್ ನಮಸ್ಕಾರ. ಸರ್, ರೇಣುಕಾಸ್ವಾಮಿ ಅವರು ಇಲ್ಲಿಂದ ಹೋಗುವಾಗ ಏನಾದರೂ ನಿಮಗೆ ಫೋನ್ ಮಾಡಿದ್ರಾ? ಅವತ್ತೇನಾದರೂ ಫೋನ್ ಮಾಡಿದ್ರಾ? ಇಲ್ಲ, ಅವನು ಡ್ಯೂಟಿಗೆ ಹೋಗಿದ್ದು 9 ಗಂಟೆ, 9 ಕಾಲು ಸುಮ್ಮನೆ ಶನಿವಾರ ಹೋಗಿದ್ದಾನೆ. ಅಲ್ಲಿ ಡ್ಯೂಟಿಗೆ ಹೋಗಿ ಮಧ್ಯದಲ್ಲಿ ಏನಾಗಿತ್ತು ಗೊತ್ತಿಲ್ಲ. ಆದರೆ ಅವನು 2-2 ಸುಮಾರು ಫೋನ್ ಮಾಡಿದ್ದಾನೆ. ಅವನು ಹೆಂಡ್ತಿಗೆ ಫೋನ್ ಮಾಡಿದ್ದಾನೆ, ಆಕೆ ರಿಸೀವ್ ಮಾಡಿಲ್ಲ. ಆಮೇಲೆ ಅವ್ರ ಅಮ್ಮಗೆ ಮಾಡಿದ್ದಾನೆ. ಅವ್ರ ಅಮ್ಮಗೆ ಹೇಳಿದ್ದಾನೆ ಅಷ್ಟೇ, ಅಮ್ಮ ನಾನು ಬರೋದು ಲೇಟ್ ಆಗತ್ತೆ, ಮಾಮೂಲಿ 2-2 ಬರೋದು ಲೇಟ್ ಆಗತ್ತೆ, ನನ್ನ ಕಾಯಬೇಡ್ರಿ, ನೀವು ಊಟ ಮಾಡಿರಿ ಅಂತ ಹೇಳಿದ್ದಾನೆ. ಇವ್ರು ಕೇಳಿದ್ದಾರೆ, ಎಲ್ಲಿಗೆ ಹೋಗ್ತೀಯಪ್ಪ ಏನಂತ. ಇಲ್ಲ, ನಮ್ಮ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ 4 ಜನ, ನಾನು ಊಟಕ್ಕೆ ಹೋಗ್ತೀನಿ, ಬರೋದು ಮತ್ತೆಷ್ಟು 6-7 ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. 7 ಗಂಟೆ ಆಗುತ್ತೆ ಅಂತ. 7 ಗಂಟೆ ತನಕನೂ ಇವ್ರು ಕಾದ್ವಿ ನಾವು. 7 ಗಂಟೆ ಆಯಿತು ಊಟ ಅಂತ. ಆಮೇಲೆ ಅವ್ನ ಡ್ಯೂಟಿ 11 ಗಂಟೆ ತನಕನೂ ಇರುತ್ತೆ ಅವ್ರದ್ದು ಶಾಪು. ಅಲ್ಲಿಗೂ 7-7:15 ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತಲೇ ಬಿತ್ತವೇನ, ಯಾವುದೂ ಇದು ಬಂದಿಲ್ಲ. 11 ಗಂಟೆಗೆ ಬರ್ಬೋದನಂತ. ನಾನು 11 ಗಂಟೆಗೆ ಕೂಡ ಶಾಪಿಗೆ ಹೋಗಿ ನೋಡ್ಕೊಂಬಂದೆ, ಯಾಕೆ ಇದಾಯ್ತು ಅಂತ. ಶಾಪ್ ಕ್ಲೋಸ್ ಆಗಿತ್ತು. ಹಂಗೆ ಹೆಂಗೋ ಹೇಳಿದ್ದಾನೆ, ನಾನು ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ ಅಂತ. ಬರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಬೆಳಗಿನ ತನಕ ಆದ್ವಿ, ಫೋನ್ ಮಾಡ್ತಾನೆ ಇದ್ವಿ. ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನನಗೇನು ಅನಿಸಿತ್ತು, ಎಲ್ಲೇ ಹೊರಗಡೆ ಹೋದಕ್ಕೆ ಪಗ್ನಲ್ ಸಿಗಲ್ಲ, ಅವೇನು ಆಗಿರ್ಬೋದನಂತ ನಾವು ಇದು ಮಾಡಿದ್ವಿ. ಅಷ್ಟು ಬಿಟ್ಟರೆ ಆಮೇಲೆ ಕಾದು ಸೋಮವಾರ ಮಾತ್ರ ನಮಗೆ ಪೊಲೀಸ್ನವ್ರು ಹೇಳಿದ್ರು. ಸೋಮವಾರ ಹೇಳಿದರು. ಏನಂತ ಹೇಳಿದ್ರು ಸೋಮವಾರ? ನೀವು ನಮ್ಮ ಹೆಸರು ಏನು ನಿಮ್ಮ ರೇಣುಕಾಸ್ವಾಮಿ ನಿಮ್ಮ ಮಗನ? ಹೌದು. ನೀವು ನಾಳೆ ಸೋಮವಾರ, ಮಂಗಳವಾರ ಸೋಮವಾರ ಮಾತಾಡಿದ್ದು ಮಧ್ಯಾಹ್ನ, ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಇರಂಗೆ ಕಲಾಸಿಪಾಳ್ಯ ಸ್ಟೇಷನಿಗೆ ಬರ್ರಿ. ಹಂಗಾರೆ ಕಲಾಸಿಪಾಳ್ಯ ಸ್ಟೇಷನಲ್ಲಿ ಇದ್ದಾನೆ ಮಗ, ಏನೋ ಏನೋ ತಪ್ಪು ಮಾಡಿದ್ದಾನೆ, ಇವ್ರು ಕರ್ಕೊಂಡು ಕುಂತ್ಕೊಂಡಿದ್ದಾರೆ, ಏನೋ ಮಾಡ್ಕೊಂಡು ಕರ್ಕೊಂಬರೋಣ ಅಂತಲೇ ಹೇಳಿ ನಮ್ಮ ಸೊಸೆಯು ಕೂಡ ಇದಾರಮ್ಮ, ಧೈರ್ಯವಾಗಿರು. ಆಕೆ ಊಟನೇ ಮಾಡಿಲ್ಲ, ಹೋದಾಗಿಂದ ಫೋನ್ ಸ್ವಿಚ್ ಆದಾಗಿಂದ ಹೆದರಿಕೊಂಡು ಊಟನೇ ಮಾಡಿ. ಆಕೆ ಧೈರ್ಯ ಹೇಳಿ ಹೋಗಿದ್ವಿ. ನಮಗೂ ಯಾವುದು ಇವೆಲ್ಲ ಪ್ರಕರಣಗಳು ಗೊತ್ತಿಲ್ಲ. ಹೀಗಾಗಿ ನಮ್ಮ ಸ್ನೇಹಿತರು ಒಬ್ಬರು ಪೊಲೀಸ್ ಇದ್ದಾರೆ, ಮಲ್ಲಿಕಾರ್ಜುನ, ಅವ್ರನ್ನ ಕರ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ರಜೆ ಹಾಕ್ಸಿ ಅವ್ರನ್ನ ಅವರೆಲ್ಲ ಬಂದು ನೀವು ಧೈರ್ಯ ಇರಿ ಅಂತ ಕರ್ಕೊಂಡು ಬಂದರು. ಅವರೇ ನಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರೇ ಮೊದಲು ನಾವು ಕಾರ್ನೇ ಕೊಂಡಿಸಿ ವಿಚಾರ ಮಾಡೋಕೆ ಅವ್ರು ಹೋಗಿ ವಿಚಾರ ಮಾಡ್ಕೊಂಡು ಅವ್ರಿಗೆ ಸೂಕ್ಷ್ಮವಾಗಿ ಗೊತ್ತಾಗಿದೆ. ಬಂದು ನಮಗೆ ನೀವು ಧೈರ್ಯವಾಗಿರ್ಬೇಕು, ನೀವು ಯಾವುದು ಧೈರ್ಯ ಪಡಬೇಡಿ ಅಂತ ಹೇಳಿದ್ರು. ಅಲ್ಲಿಗೂ ಏನಂತ ಮಾಹಿತಿ ಪೂರ್ತಿ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ಪೊಲೀಸ್ನವ್ರು ಒಳಗಡೆ ಕರೆದು ಇದೆಲ್ಲ ಇವರು ಹಿಂಗೆ ಕೊಲೆ ಆಗಿದೆ, ಮರ್ಡರ್ ಆಗಿದೆ, ಹಿಂಗಾಗಿದೆ, ಹಿಂಗೆ ದರ್ಶನ್ ಕಡೆಯವ್ರಿಗೆ ಕರೆದು ಅವ್ರನ್ನೆಲ್ಲ ಹ್ಯಾರಾಸ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದರು. ಅಲ್ಲಿ ತನಕ ನಮಗೇನು ವಿಚಾರನೂ ಗೊತ್ತಿಲ್ಲ, TV ಇದು ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ನಮಗೆ. ಆವಾಗಲೇ ಗೊತ್ತಾಗಿದ್ದು. ಅಮ್ಮ, ಒಂದು ಸಣ್ಣ ಮೆಸೇಜು, ಆ ಮೆಸೇಜನ್ನು ವಿಚಾರಕ್ಕೆ ಈ ಥರದ ಒಂದು ಘೋರ ದುರಂತ ಮಾಡಿದ್ರು ಅಂದರೆ ಅದನ್ನು ಕರೆದು ತಿಳಿ ಹೇಳ್ಬೋದಿದ್ದು, ಅಥವಾ ನಿಮಗಾದರೂ ಒಂದು ವಿಷಯ ಹೇಳಿದರೆ ನೀವು ಬುದ್ಧಿ ಹೇಳ್ತಾ ಇದ್ದೀರಿ. ಯಾಕಂದರೆ ಒಂದು ಹೆತ್ತ ಕರಳು ಮಗನ ಕಳ್ಕೊಂಡಿದ್ದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಯಾವುದೇ ಒಬ್ಬ ಹೆಣ್ಣಾಗಲಿ ಅಥವಾ ತಂದೆ ಆಗಲಿ ತನ್ನ ಮಗ ಇಲ್ಲ, ಮಗನಿಗೆ ಹೀಗಾಯಿತು ಅಂದರೆ ಎಡವು ಬಿದ್ದರೆ ನಾವು ಅಯ್ಯೋ ಪಾಪ ಅಂತೀವಿ. ಈ ಥರದ ಆದಾಗ ಆ ಸಂಕಟ ಹೇಳ್ಕೊಳಕ್ಕಾಗಲ್ಲ. ಸೊ ಈ ಥರ ಆದಾಗ ಏನೋ ಒಂದು ವಿಷಯ ಆಯಿತು, ಸಣ್ಣ ವಿಚಾರಕ್ಕೆ ಈ ಥರ ಆಯಿತು ಅಂದಾಗ ನಿಮಗೆ ಏನು ಅನ್ನಿಸ್ತಮ್ಮ?
ಅದೇ ಇಷ್ಟು ಸಣ್ಣ ವಿಚಾರಕ್ಕೆ ಅವನನ್ನು ಈ ಥರ ಬರ್ಬರವಾಗಿ ಹತ್ಯೆ ಮಾಡಬೇಕು ಅನ್ನೋದು ಏನಿತ್ತು ಅವರಿಗೆ? ನಮ್ಮನ್ನೇ ಕರೆದು ಹೇಳ್ಬೋದಾಗಿತ್ತು, ಇಲ್ಲ ಕಂಪ್ಲೇಂಟರು ಕೊಡ್ಬೋದಾಗಿತ್ತು, ವಾರ್ನ್ ಮಾಡಿ ಹಿಂಗೆ ಮಾಡಬೇಡ ಅಂತ ಕೊನೆಗೆ ಹೇಳಿ ಅದಕ್ಕೂ ಕೇಳದೆ ಹೋದಾಗ ಹೇಳಿದರೆ ಆಗ್ತಿತ್ತು. ಇಷ್ಟೊಂದು ಮೋಸದಿಂದ ಕರ್ಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಅವನಿಗೆ ವಿಚಿತ್ರ ಹಿಂಸೆ ಎಲ್ಲೋ ಕೂಡಾಕಿ ಒಳಗೆ ಕರ್ಕೊಂಡೋಗಿ ಹೊಡೆದು ಬಡ್ದು ಮಾಡಿ ಇಷ್ಟು ವಿಚಿತ್ರವಾಗಿ ಕೊಲೆ ಮಾಡಬೇಕು ಅನ್ನೋದು ಏನಿತ್ತು? ಇದು ಸಣ್ಣ ಕಾರಣ ಅಂತಾನೆ ಹೇಳ್ಬೋದು. ಈಗ ಮೆಸೇಜ್ಗಳ ಮೇಲೆ ಭಾಳ ಜನ ಕಮೆಂಟ್ ಮಾಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತತೆ, ಇನ್ಸ್ಟಾಗ್ರಾಮಲ್ಲೂ ಬರ್ತಿರುತ್ತೆ. ಅದೇ ಒಂದು ನೆವ ತಕ್ಕೊಂಡು ಇದನ್ನು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಕೇಳ್ತೇವೆ. ಒಂದು ಸಣ್ಣ ಸಣ್ಣ ವಿಷಯ ಇದು, ತುಂಬಾ ದೊಡ್ಡದೇನಲ್ಲ. ಇದು ಕರೆದು ಬುದ್ಧಿಯೇ ಹೇಳಿದ್ರು ಆಗ್ತಾ ಇತ್ತು. ಸೊ ನಿಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ಲೋಕಲ್ಗೆ ಒಬ್ರು ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ರಾಘವೇಂದ್ರ ಅನ್ನೋರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅವ್ರು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತಮ್ಮ? ನಮಗೆ ಏನು ಗೊತ್ತೇ ಇಲ್ಲ ಸರ್. ಅವನಿಗೆ ಯಾರ ಜೊತೆಗೆ ಹಳೆ ಫ್ರೆಂಡ್ಸ್ ಜೊತೆ ಕಾರ್ನಲ್ಲಿ ಹೋಗ್ತಿದ್ದೀನಿ, ಹೊರಗಡೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ. ಅದು ಬಿಟ್ಟರೆ ನಮಗೇನು ಗೊತ್ತೇ ಇಲ್ಲ ಅವ್ರು ಯಾರ ಜೊತೆ ಹೋಗಿದ್ದಾನೆ, ಇಲ್ಲೇ ಅವ್ರ ಫ್ಯಾನ್ಸ್ ಇವ್ರು ಇದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ. ಅವನಿಗೂ ಗೊತ್ತಿತ್ತೋ ಇಲ್ಲ ನಮಗೆ ಗೊತ್ತಿಲ್ಲ. ಒಟ್ಟು ಇಲ್ಲಿಂದ ಬೆಳಗ್ಗೆ ಮನೆ ಬಿಟ್ಟಿದ್ದಂತೂ ಕರೆಕ್ಟ್ ಅವನು. ಆದರೆ ಅಲ್ಲಿಂದ ಹೆಂಗೆ ಕರ್ಕೊಂಡು ಹೋದ್ರು, ಎಲ್ಲಿಗೆ ಹೋದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಅವ್ನು ಬೆಂಗಳೂರಿಗೆ ಹೋಗಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಓಕೆ ಅಮ್ಮ, ರೇಣುಕಾ ಸ್ವಾಮಿ ಅವರು ದರ್ಶನ್ ಅವ್ರ ಅಭಿಮಾನಿ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ, ಹೌದಾ ಅಲ್ಲಮ್ಮ? ಇಲ್ಲ ಸರ್, ಅವನ ಅಭಿಮಾನಿನೇ ಅಲ್ಲ. ಅಭಿಮಾನಿ ಅಂತ ನಮಗೇನು ಗೊತ್ತಾಗಿಲ್ಲ ಅವ್ರು. ಯಾಕೆಂದ್ರೆ ನಮ್ಮ ಮನೇಲಿ ಸಿನಿಮಾನೇ ನೋಡಲ್ಲ ಯಾರು. 40 ವರ್ಷದ ಯಾರು ಸಿನಿಮಾ ಥಿಯೇಟ್ರಿಗೆ ಹೋಗಿಲ್ಲ ನಾವು, ಯಾರು 30-40 ವರ್ಷ ಆಯ್ತು. ನಮ್ಮ ಮನೆ ಟಿವಿಯಲ್ಲಿ ಸಿನಿಮಾನು ಹಾಕಲ್ಲ, ಏನು ಹಾಕಲ್ಲ. ಯಾವ ಸೀರಿಯಲ್ಲು ದೈರ್ಭಕ್ತಿನೂ ಹಾಕ್ತಿವಿ. ಅವನದು ಅಭ್ಯಾಸ ಇದ್ದಿದ್ದೇನೆಂದ್ರೆ ಕ್ರಿಕೆಟ್ ನೋಡೋದು. ಅವ ಬಂದು ಏನೋ ಕ್ರಿಕೆಟ್ ಮ್ಯಾಚ್ ಇತ್ತಂದ್ರೆ ಹಾಕ್ಯಂಡು ಕೂತ್ಕೊಂತಿದ್ನೇ ವಿನ ಅವ್ನು ಸಿನಿಮಾನು ಇದು ಯಾವ ನೋಡ್ತಾನಿರಲಿಲ್ಲ. ನೋಡಿದ್ರೆ ನಾವು ಅದೇನೋ GTV ಸಂಗೀತ ಅಂಥವೇನು ಅಂಥವನು ಕಾಮಿಡಿ ಅಂಥವು ನೋಡ್ತಿದ್ವಿ ವಿನ ನಾವು ಎಂದೂ ಸಿನಿಮಾನೇ ನೋಡಿಲ್ಲ. ನಮ್ಮ ಟಿವಿಯಲ್ಲಿ ಬರೀ ಟಿವಿಯಾಗ ನೋಡಿಲ್ಲ, ಸಿನಿಮಾ ಥಿಯೇಟ್ರಿಗೆ ಹೋಗಲ್ಲ. ಅವ್ನು ದರ್ಶನ್ ಫ್ಯಾನ್ ಅಂತ ಹೆಂಗೆ ಏನು ಬಿಡ್ಬೇಕು? ಅವ್ರೇನೋ ಫ್ಯಾನ್ ಅಂತ ಹೇಳ್ತಾರೆ, ಆದ್ರೆ ಅವ್ನು ನಮಗೆ ಗೊತ್ತಲ್ವಾ ಅವ್ನು ಯಾವ ಥರ ಇದೆ. ಅವ್ರು ಹೇಳ್ಕೋಬೋದು, 1000 ಹೇಳ್ಕೊಂತಾರೆ ನಮ್ಮ ಫ್ಯಾನು ಹಿಂಗೆ ನಮ್ಮ ಜೊತೆ ಮಾತಾಡ್ತಿದ್ದ ಅಂತ ಎಲ್ಲ. ಅಲ್ಲ, ಫ್ರೆಂಡ್ ಸರ್ಕಲ್ನಲ್ಲಿ ಮಾತಾಡ್ಕೊಂಡು ಏನಾರು ಅವರು ಅದರ ಮಾಡ್ಬೋದು ಫ್ರೆಂಡ್ಸ್ ಬಗ್ಗೆ, ಚಿತ್ರ ಬಗ್ಗೆ. ಆದರೆ ವೈಯಕ್ತಿಕವಾಗಿ ಅವನು ಎಂದು ದರ್ಶನ್ TV ಆಗಲಿ, ದರ್ಶನ್ ಸಿನಿಮಾ ಆಗಲಿ, ಬೇರೆ ಸಿನಿಮಾ ಎಂದು ನಮ್ಮ ಮನೆಗೆ ನೋಡಿಲ್ಲ, ನಮ್ಮ ಮನೆಯವರೇ ನೋಡಿಲ್ಲ ನಾವು ಯಾರೂ. ಅವನು ನೋಡ್ತಿರ್ಲಿಲ್ಲ, ನಾವು ಯಾರು ನೋಡಿಲ್ಲ. ಅಲ್ಲ, ಎಲ್ಲ ಕಡೆ ಅವ್ನು ಫ್ಯಾನು ಅಂತ ಭಾಳ ಬಿಂಬಿಸ್ತಾ ಇದ್ರು. ಹಾಗಾಗಿ ನೀವು ಮನೇಲಿ ಇದ್ರದಿಂದ ನಿಮಗೆ ಗೊತ್ತಾಗ್ತಾ ಇತ್ತು ರೇಣುಕಾ ಸ್ವಾಮಿ ಅವರ ವೈಯಕ್ತಿಕ ಬದುಕು. ನಿಮಗೆ ಎಲ್ಲರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಅವ್ರು ಹೇಗಿರ್ತಿದ್ರು. ಇಲ್ಲ, ನಮಗೇನು ಗೊತ್ತಿಲ್ಲ ಸರ್. ನಮ್ಗೆ ಯಾವುದು ಆ ಥರ ಆಯ್ತು ಮದುವೆ ಆಗಿ ಅಲ್ಲಿಂದ ಇಲ್ಲಿವರೆಗೂ ಡ್ಯೂಟಿ, ಮನೆ ಡ್ಯೂಟಿ, ಎಲ್ಲೂ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಯಾರು ಕರೆದ್ರು ಹೋಗಲ್ಲ, ಬರಲ್ಲ. ನನ್ನ ಮನೆ ಆಯ್ತು ಡ್ಯೂಟಿ. ಅದ್ರ ಬಗ್ಗೆ ಏನು ಅದು ಇನ್ಚಾರ್ಜ್ ಪೋಸ್ಟ್ ತಗೊಂಡಿದ್ರಲ್ಲ ಈಗ 3 ತಿಂಗಳಿಂದ, ಅದ್ರ ಬಗ್ಗೆ ಅವನಿಗೆ ಪ್ರೆಷರ್ ಇರ್ತಿತ್ತಲ್ಲ, ಹಾಗಾಗಿ ಕೆಲಸ ಜಾಸ್ತಿ ಇರ್ತಿತ್ತು, ಒತ್ತಡ ಇತ್ತು. ಬೇಗ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತಿದ್ದ. ಶನಿವಾರ ಒಂದು ದಿವಸ ಅವನಿಗೆ 11 ಗಂಟೆ ತನಕ ಇರ್ತಿತ್ತು. ಉಳಿದಿನ ಟೈಮ್ಸಿಂಗೆಲ್ಲ 7-7:30 ಬಂದು ಮನೆಯಲ್ಲಿ ಸೇರ್ತಿದ್ದ, ಎಲ್ಲೂ ಹೋಗ್ತಿರ್ಲಿಲ್ಲ. ನಿಮಗೆ ಬೆಂಗಳೂರಿಗೆ ಪೊಲೀಸಿನ ಕರೆದ ತಕ್ಷಣ ನೀವು ಹೋದ್ರಿ, ಅಲ್ಲ ಘಟನೆ ವಿವರ ಆಯಿತು. ಆಮೇಲೆ ತದನಂತರ ನಿಮಗೆ ಕ್ರಮೇಣ ಆ ಪ್ರಕರಣ ಗೊತ್ತಾದಾಗ ಇಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂದಾಗ ನಿಮಗೆ ಏನು ಅನ್ನಿಸ್ತಮ್ಮ? ಮಾಡಿದ್ದಾನೆ, ಯಾಕಂದ್ರೆ ಅವರು ಆರೋಪಿಗಳು ತಪ್ಪು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ ನಾವು ದರ್ಶನ್ ಕಡೆರೋ ಅಂತ ಅಂದಮೇಲೆ ಮಾಡಿರೋದಂತೂ ನಿಜ, ಅವರು ಮಾಡಿದ್ದಾರೆ ಅನ್ನೋ ಇದು ಬಂತು. ಈಗ ತನಿಖೆ ನಡೀತಾ ಇದೆ. ದರ್ಶನ್ ಅವರು ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಎಲ್ಲ 13 ಜನರಿಗೂ ತನಿಖೆ ನಡೀತಾ ಇದೆ. ಸೊ ಈ ತನಿಖೆಯ ಸತ್ಯಾಸತ್ಯತೆ ಹೊರಗೆ ಬಂದು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಎಲ್ಲ ಕಡೆ ಆಯ್ತು. ಇವತ್ತು ಚಿತ್ರದುರ್ಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಯಿತು. ಅಂದರೆ ರೇಣುಕಾ ಸ್ವಾಮಿ ಪರವಾಗಿ ನ್ಯಾಯ ಸಿಗಬೇಕು ಅಂತ. ನೀವು ವೈಯಕ್ತಿಕವಾಗಿ ಈಗ ಮಗನ ಕಳ್ಕೊಂಡಿದ್ದೀರಿ, ಆ ದುಃಖ ಇದೆ, ಸಂಕಟ ಇದೆ. ನೀವು ಹೇಳೋದಾದರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಏನೆಲ್ಲ ಶಿಕ್ಷೆ ಆಗ್ಬೇಕಂತೀರಮ್ಮ? ಗೌರವಾದ ಶಿಕ್ಷೆ ಕೊಡಬೇಕು ಅಂತ ಅಷ್ಟೇ ಕೇಳ್ಕೊಳ್ಳೋದು. ಏನು ಶಿಕ್ಷೆ ನಮಗೆ ಒಟ್ಟು ನನ್ನ ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆರೋಪಿಗಳಿಗೆ ತಕ್ಕ ಶಿಕ್ಷೆ.
ವೈಯಕ್ತಿಕವಾಗಿ ಮನೇಲೆಲ್ಲ ರೇಣುಕಾ ಸ್ವಾಮಿ ಅವರು ಹೇಗಿರ್ತಾ ಇದ್ದಮ್ಮ? ನಿಮ್ಮ ಮಾತುಗಳನ್ನು ಕೇಳೋದಾಗ್ಲಿ ಇನ್ನೊಂದಾಗ್ಲಿ? ಕೇಳ್ತಿದ್ದ, ಮಾಡ್ತಿದ್ದ, ಎಲ್ಲರ ಜೊತೆಗೂ ಮಿಂಗಲ್ ಆಗಿ ಚೆನ್ನಾಗಿ ಓಡಾಡ್ಕೊಂಡು ಮಾಡ್ಕೊಂಡು ಇರ್ತಿದ್ದ. ಅವನ ಹೇಳ್ತೀವಲ್ಲ, ನಮಗೆ ಅವನೇ ಈಗ ಆಧಾರ, ಅವನೇ ತರೋದು ಬರೋದು. ಅವ್ರ ಅಜ್ಜಿ 98 ವರ್ಷ ಇಲ್ಲಿ, ಅದಕ್ಕೆ ಬೆಡ್ ರೀಡನ್ನು, ಅದಕ್ಕೆ ಅವ್ರಿಗೆ ಕರ್ಕೊಂಬಂದು ಅವ್ರಿಗೆ ಆಯಿಂಟ್ಮೆಂಟ್ ಇದನ್ನ ಮಾಡಿಸೋದು ಇಂಜೆಕ್ಷನ್ ಕೊಡಿಸೋದು ಅವನೇ ಮಾಡ್ತಿದ್ದ. ಅಂಥದ್ರಲ್ಲಿ ಮನೆಯಲ್ಲಿ ನಮ್ದು ಯಾವುದೇ ಕಾರಣಕ್ಕೆ ಕಾಳಷ್ಟು ಯಾವುದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಇರಲಿಲ್ಲ ಅಥವಾ ಏನೂ ಇಲ್ಲ. ಊಟ ತಿಂಡಿಗೆ ಜಗಳ ಆಡ್ತಿದ್ರು, ಕಡೆ ಉಪ್ಪು ಆಗಿಲ್ಲ, ಸಕ್ಕರೆ ಇಲ್ಲ, ಸಿಹಿ ಇಲ್ಲ, ಅಷ್ಟು ಬಿಟ್ರೆ ನಮ್ನೆಲ್ಲ ಅವನದೇ ಜವಾಬ್ದಾರಿ. ತರೋದು ಬರೋದು ಎಲ್ಲ ಕಿರಾಣಿ ತರೋದು ಎಲ್ಲ ಅವನೇ ಮಾಡ್ತಿದ್ದ. ಈಗ ಅವನೇನೆ ಆಧಾರನೇ ಇಲ್ಲ. ಆ ಹೆಂಡತಿ 27 ವರ್ಷ, ಪ್ರೆಗ್ನೆಂಟ್ 5 ತಿಂಗಳು, ಆಕಿದ್ದೇ ಜೀವನ. ನಮಗೆಲ್ಲರಿಗೂ ಭಯ ಬಂದಿರೋದು. ಅವಳಿಗೆ ಹೆಂಗೆ ಜೀವನ ಸಾಗಬೇಕು? ಅವ ಹೆಂಗೆ ಪಾಪ ಹುಡುಗಿ, ಸಣ್ಣ ಹುಡುಗಿ, ಅವಾಗೇನು ಆಸರೆ ಹೆಂಗೆ ಕೊಡಬೇಕು? ಜೀವನ ಏನು ಮಾಡಬೇಕು? ನಾವು ರಿಟೈರ್ಡ್ ಆದವ್ರು, ನಮಗೇನು ಅಡು ಎಲ್ಲ ಆಸ್ತಿ, ಮನೆ ಬಿಟ್ಟರೆ ಏನೇ ಇಲ್ಲ. ಅವಳಿಗೆ ಹೆಂಗೆ, ಅವಳಿಗೆ ಮಗುಗೆ ಪ್ರೆಗ್ನೆಂಟ್ 5 ತಿಂಗಳು, ಅದು ಹೆಂಗೆ ನಾವು ಇದನ್ನು ಮಾಡ್ಬೇಕು ಅನ್ನೋದು ನಮಗೆ ದಿಕ್ಕು ತೋಚಿದಂಗೆ ಆಗ್ಬಿಟ್ಟೈತೆ. ಅದೇ ಹೇಳ್ತೀವಲ್ಲ, ಅವ್ನಿಗೆ ಇನ್ನು ಶಿಕ್ಷೆ ಕೊಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ಕೇಳ್ಬೇಕು. ಇದಿಷ್ಟು ರೇಣುಕಾ ಸ್ವಾಮಿ ತಂದೆ ತಾಯಿಯವರ ಆಗ್ರಹ. ಅಂದರೆ ಮನೆಗೆ ಆಧಾರವಾಗಿದ್ದಂಥ ರೇಣುಕಾ ಸ್ವಾಮಿ ಅವರು ಒಂದು ಸಂಸಾರನೇ ಹಾಳು ಮಾಡಿದರು, ಒಂದು ಜೀವಕ್ಕನೇ ಬಲಿ ಕೊಟ್ಬಿಟ್ರು, ಬೆಂಕಿ ಇಟ್ಬಿಟ್ರು ಆ ಹುಡುಗಿಗೆ. ನಮ್ಮ ಜೀವನನೂ ಹಾಳು ಮಾಡೋದು, ಮನೆತನ ಹಾಳು ಮಾಡಿದ್ರು. ಏನು ಇದರಲ್ಲಿ ಏನು ಬಂತು ಅವನಿಗೆ ಲಾಭ? ಅವನಿಗೆ ದರ್ಶನಿಗೆ ಅದರಿಂದ ಏನು ಲಾಭ ಬಂತು? ಒಂದು ಜೀವ ತೆಗೆದ್ರೆ ಅವನಿಗೆ ಏನು ಸಮಾಧಾನ ಸಿಗ್ತೈತೆ? ಏನು ಅಂತ ಅಪರಾಧ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ನನ್ನ ಮಗನ ಮೇಲೆ, ಬೇಡ ಪೇರೆಂಟ್ಸ್ ಹೇಳ್ಬೋದಾಗಿತ್ತಲ್ಲ. ಅವನು ಓದು ಬೇಸ 106 ಇದು ಮಾಡೋದನು, ತಿಳುವಳಿ ಹೇಳ್ಬೋದಾಗಿತ್ತ? ಏನಾದರೂ ಘಟನೆನೇ ಏನಂತ ತಿಳಿಸ್ಬೋದಾಗಿತ್ತಲ್ಲ. ಎಲ್ಲ ಬಿಟ್ಟು ಕರ್ಕೊಂಡೋಗಿ ಹಿಡಿದು ಅಮಾನುಷವಾಗಿ ಹೆಂಗೆ ಕೊಡೋದಾರೆ ಅಂದರೆ ನೋಡೋಕ್ಕಾಗೋದಿಲ್ಲ. ಹೆಂಗೆ ಅವ್ನು ತಳ್ಕೊಂಡಿದ್ದಾನೆ ಅಂತ ನೋವು ಅನಿಸುತ್ತೆ ನನಗೆ. ಅವನು ಹೆಂಗೆ ಚೀರಾಟ ಕೂಗಾಟ ಮಾಡಿದ್ದಾನೆ. ಎದೆ ಪುಡಿ ಪುಡಿಯಾಗಿದ್ದಾವೆ, ಬೆನ್ನು ಪುಡಿಯಾಗಿದೆ, ತಲೆಗೆ ತೂತ ಬಿದ್ದಿದೆ, ಮರ್ಮಾಂಗ ಕೊಡಿದ್ದಾರೆ, ಕೈ ಕಾಲು ಎಲ್ಲ ವಿಕಾರ ಅಂದರೆ ವಿಕಾರ ಆಗಿದೆ. ಅದೆಲ್ಲ ಚರಂಡಿ ಬೀಸ ಹಾಕಿದ್ದಾರೆ. ಚರಂಡಿ ಬೀಸ ಹಾಕ್ಬೇಕಾ? ಅಲ್ಲ ನೋಡ್ರಿ, ಎಲ್ಲೋ ರಾಜಕಾಲುವೆಯಲ್ಲಿ ಹಾಕಿದ್ದಾರೆ. ಏನು ಅವರು ಮನುಷ್ಯರು, ರಾಕ್ಷಸರು, ಅವ್ರು ಏನು ಅನ್ಬೇಕು? ಅವ್ರಿಗೆ ಯಾವನೇ ಇರಲಿ. ಅಲ್ಲ, ಇದು ಏನು ಇದು ಏನು ಹೇಳೋಣ? ಇದಕ್ಕೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದು ನ್ಯಾಯಾಂಗನೇ ನಿರ್ಧಾರ ಮಾಡಲಿ, ಪೊಲೀಸರೇ ತೀರ್ಮಾನ ಮಾಡಲಿ, ಸರ್ಕಾರವೇ ತೀರ್ಮಾನ ಮಾಡಲಿ. ಮುಚ್ಚಿ ಹಾಕೋದು ಬೇಡ, ಯಾರು ಮುಚ್ಚಿ ಹಾಕ್ಬೇಡ್ರಿ. ಅವರು ಪವರ್ ಇರುತ್ತೆ, ಆದರೆ ಮುಚ್ಚಿ ಹಾಕ್ಬೇಡ್ರಿ. ನಮಗೆ ನ್ಯಾಯ ಬೇಕು, ನನ್ನ ಮಕ್ಕಳು ಶಾಂತಿ, ಆತ್ಮಕ್ಕೆ ಶಾಂತಿ ಕೊಡಬೇಕು. ಹಾಕ್ಬಿಟ್ರೆ ನಾವು ಏನಕ್ಕೆ ಕೇಳೋದಿಲ್ಲ. ಓಕೆ, ಇಷ್ಟೊತ್ತು ಅವ್ರ ತಂದೆ ತುಂಬ ದುಃಖ ತಪ್ತರಾಗಿ ಹೇಳಿದ್ರು. ಈ ಪ್ರಕರಣವನ್ನು ಮುಚ್ಚಬೇಡಿ, ನ್ಯಾಯ ಕೊಡಿ ನಮಗೆ. ಆ ರೇಣುಕಾ ಸ್ವಾಮಿಯನ್ನು ತುಂಬ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಉಗ್ರವಾದಂಥ ಶಿಕ್ಷೆ ಕೊಡಬೇಕಂತೇಳಿ ಇಬ್ಬರು ಕೂಡ ಆಗ್ರಹಿಸಿದ್ದಾರೆ. ಅಂದರೆ ಒಬ್ಬ ಹೆತ್ತ ಮಗನನ್ನು ಕಳ್ಕೊಂಡ ನೋವು ಇದೆಯಲ್ಲ, ಅದು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ರಾಜ್ಯಾದ್ಯಂತ ರೇಣುಕಾ ಸ್ವಾಮಿ ಪರ ಘೋಷಣೆಗಳು ಕೂಗ್ತಾ ಇದೆ. ದರ್ಶನ್ ಮತ್ತು ಅವರ ಸಹಚರರ ವಿರೋಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಏನು ತನಿಖಾ ತಂಡಗಳಿದೆ ಅವೆರಡೂ ಕೂಡ ತುಂಬ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ತನಿಖೆ ನಡೆಸಿ ಉಗ್ರವಾದಂಥ ಶಿಕ್ಷೆ ಕೊಡುವ ಮೂಲಕ ಈ ನೊಂದ ಜೀವಗಳಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ.